ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾ ಸವಿರುಚಿ. ಇವತ್ತಿನ ರೆಸಿಪಿ ಕೇಕ್ ಮನೇಲೆ ಹೇಗೆ ಮಾಡೋದು, ತುಂಬ ಈಸಿಯಾಗಿ, ಹೆಲ್ತಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಹೇಗೆ ಮಾಡ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಮನೇಲಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾನೆ ಇರ್ತಾರೆ, ನಿಮಗೂ ಕ್ರೆಡಿಟ್ ಸಿಗ್ತಾನೇ ಹೋಗುತ್ತೆ. ಮತ್ತು ಇದನ್ನು ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ಫಸ್ಟು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ, ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಈ ರೆಸಿಪಿನ, ಅವ್ರಿಗೆ ಒಂದು ರಿಕ್ವೆಸ್ಟು, ಫಸ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಫಸ್ಟು ಏನು ಬೇಕಾಗುತ್ತೆ ಅಂದರೆ ಇಲ್ಲಿ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ತೊಗೊತಾ ಇದ್ದೀನಿ. ಕೇಕ್ ಬ್ಯಾಟರ್ ಮೇಲ್ಗಡೆ ಹಾಕೋದಕ್ಕೆ ನೀವು ಇದನ್ನು ಪೌಡ್ರ್ ಮಾಡೂ ಮಾಡ್ಬೋದು. ಕೇಕ್ ಯಾರ್ಯಾರು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ವೋ, ಈ ಥರ ಸಕ್ಕರೆ ಜೊತೆಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಕೇಕ್ ಬ್ಯಾಟರ್ಗಳ ಒಳಗಡೆ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ನೋಡಿ, ಒಂದು ಬೌಲ್ ಸಕ್ಕರೆನ ಪೌಡ್ರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ಚಾಕೋ ಚಿಪ್ಸು ಒಂದು ಬೌಲಲ್ಲಿ ಹಾಕಿ, ಅದಕ್ಕೆ ಸ್ವಲ್ಪ ಮೈದಾ ಹಾಕಿ, ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹಾಕ್ಕೋಬೋದು ನೀವಿಲ್ಲಿ. ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಪೌಡ್ರ್ ಇರುತ್ತಲ್ಲ, ಅದನ್ನು ಒಂದು ಬಟ್ಲಲ್ಲಿ ಹಾಕಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನು, 2ರಿಂದ 3 ಟೇಬಲ್ ಸ್ಪೂನು ಮೊಸರು ಹಾಕಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮತ್ತು ನೆಕ್ಸ್ಟು ನಾನಿಲ್ಲಿ ಡೇಟ್ಸ್ ತೊಗೊಂಡಿದ್ದೀನಿ, ಖರ್ಜೂರ, ಅದು ಜೊತೆಗೆ ಒಂದು ಬನಾನಾ ಹಾಕ್ತಾಯಿದ್ದೀನಿ. ನೀವು ಬನಾನಾ ಇಷ್ಟಪಡಲ್ಲ ಅನ್ನೋರು ಬೇರೆ ಯಾವ ಫ್ರೂಟ್ಸ್ ಆದರೂ ಹಾಕ್ಕೋಬೋದು. ಆ್ಯಪಲ್ ಹಾಕ್ಬೋದು, ಆರೆಂಜ್ ಹಾಕ್ಬೋದು, ಮತ್ತು ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಹಾಕ್ಬೋದು, ಆಮೇಲೆ ಹಲಸಿನಣ್ಣು ಹಾಕ್ಬೋದು, ಚೆನ್ನಾಗಿರುತ್ತೆ. ಈ ಥರ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಲ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೀವು ಈ ಥರ ಮನೇಲಿ ಮಾಡೋದ್ರಿಂದ ತುಂಬ ಇಷ್ಟಪಡ್ತಾರೆ ಮನೇಲಿ. ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ, ನೀವು ಹಿಂಗೆ ಮಾಡಿಕೊಡಮ್ಮ ಅಂತ. ನೋಡಿ, ಇವಾಗ ಬನಾನಾ ಮತ್ತು ಡೇಟ್ಸು ಪೇಸ್ಟ್ ಮಾಡಿದ್ದೀನಲ್ಲ, ಅದನ್ನು ಹಾಕಾಯಿತು. ಮತ್ತು ವೆನಿಲಾ ಎಸೆನ್ಸ್ ಹಾಕಾಯಿತು 1 ಟೇಬಲ್ ಸ್ಪೂನು. 1 ಟೇಬಲ್ ಸ್ಪೂನು ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ಬೇಕಂದರೆ ಇನ್ನೂ 1 ಟೇಬಲ್ ಸ್ಪೂನು ಹಾಕ್ಕೋಬೋದು. ಮತ್ತು ಒಂದು ಮೀಡಿಯಮ್ ಕಪ್ಪಲ್ಲಿ ಅರ್ಧ ಕಪ್ಪು ಅಥವಾ 3/4 ಕಪ್ಪು ನಾನು ಹಾಲು ಹಾಕಿದ್ದೀನಿ. ಮತ್ತು 1 ಸ್ಪೂನು, ಸ್ವಲ್ಪ ದೊಡ್ಡದು 1 ಸ್ಪೂನು ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ಅಡುಗೆ ಎಣ್ಣೆ ಹಾಕ್ಬೋದು ನೀವು. ಆಮೇಲೆ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಬೇಡ ಅನ್ನೋರು ಮೈದಾದಲ್ಲೂ ಮಾಡ್ಬೋದು. ನಾನು ಗೋಧಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಬೇಡ ಅನ್ನೋರು 2 ಕಪ್ ಹಾಕಿದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು. ಇನ್ನೂ ಬಿಸ್ಕೆಟ್ ಪೌಡ್ರ್ ಇರುತ್ತಲ್ಲ, ಆ ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಂಡು ಮಾಡ್ಬೋದು ಕೇಕು, ಅದನ್ನು ಫ್ಲೇವರ್ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಬೇಕು. ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೈಸ್ ಆಗಬೇಕು. ಮೇಲಿಂದ ಹಿಂಗೆ ಅದರಲ್ಲಿ ಎತ್ತಿ ಹಿಂಗೆ ಬಿಟ್ಬಿಟ್ರೆ ಅದು ಡಿಸೈನ್ ಆಗಿ ಈ ಥರ ಬರಬೇಕು ಚೆನ್ನಾಗಿ. ಅಲ್ಲಿವರೆಗೂ ಮಾಡಬೇಕು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಇನ್ನೂ ಅರ್ಧ ಕಪ್ಪು ಹಾಲು ಮಿಕ್ಸ್ ಮಾಡ್ಕೋಬೋದು, ಏನಾಗಲ್ಲ, ಹಾಲು ಹಾಕ್ಕೋಬೋದು. ಹಾಕಾಗಿದೆ ನೋಡಿ. ಇವಾಗ ತುಪ್ಪ ಹಾಕಾಗಿದೆ. ಅದನ್ನು ಚೆನ್ನಾಗಿ ಎಲ್ಲ ಕಡೆ ಕೇಕ್ ಮೋಲ್ಡಲ್ಲಿ ಸ್ಪ್ರೆಡ್ ಮಾಡಬೇಕು. ಕೇಕ್ ಮೋಲ್ಡ್ ತಗೊಂಡು, ಅಥವಾ ಕೇಕ್ ಮೋಲ್ಡ್ ಇಲ್ಲ ಅಂದರೆ ಬಟ್ಲಲ್ಲೂ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಬಟ್ಲಲ್ಲಿ ಮಾಡಿದ್ದೆ. ಅಥವಾ ಕುಕ್ಕರ್ ಒಳಗಡೆ ಇಡಿಸೋ ಅಂಥ ಒಂದು ಚಿಕ್ಕದು ಹಾಲಿನ ಪಾತ್ರೆ ಇರುತ್ತಲ್ಲ, ಅದರಲ್ಲೂ ಮಾಡ್ಬೋದು. ಇವಾಗ ತುಪ್ಪನ ಸವರಿದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ಹಾಕ್ಕೋಬೋದು, ಅಡುಗೆ ಎಣ್ಣೆ, ಶೇಂಗಾ ಎಣ್ಣೆ ಹಾಕ್ಬೋದು, ಕೊಬ್ಬರಿ ಎಣ್ಣೆ ಹಾಕ್ಬೋದು. ಕೇಕ್ ಬ್ಯಾಟರು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ.
ಇದನ್ನು ಹಾಕಾಗಿದೆ. ಇವಾಗ ಮಿಕ್ಸ್ ಮಾಡಿರೋಂಥ ಚಾಕೋ ಚಿಪ್ಸು, ಡ್ರೈ ಫ್ರೂಟ್ಸು ಇದನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಇಷ್ಟಪಡೋರು ಮೇಲ್ಗಡೆ ಹಿಂಗೆ ಹಾಕೋಬೋದು, ಇಲ್ಲ ಅಂದರೆ ಪೌಡ್ರ್ ಮಾಡಿ ಕೇಕ್ ಬ್ಯಾಟರ್ ಒಳಗಡೆ ಮಿಕ್ಸ್ ಮಾಡಿಬಿಡ್ಬೋದು. ಮಕ್ಕಳು ತಿನ್ನಲ್ಲ ಅಂದರೆ ಆ ರೀತಿನೂ ತಿನ್ನಿಸ್ಬೋದು. ಇದನ್ನು 5 ನಿಮಿಷ ಸ್ವಲ್ಪ ಕುಕ್ಕರ್ನ ಹೀಟ್ ಮಾಡಿಬಿಟ್ಟು ಮತ್ತು ಅದನ್ನು ಕೇಕ್ ಮೋಲ್ಡ್ ಇರುತ್ತಲ್ಲ, ಕೇಕ್ ಬ್ಯಾಟರ್ ಹಾಕ್ಬಿಟ್ಟು ಅದರೊಳಗಡೆ ಇಟ್ಟು ನೆಕ್ಸ್ಟು 30ರಿಂದ 40 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಿದ್ರೆ ಕೇಕ್ ಈ ಥರ ಫ್ಲಫಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಆಗಿದೆ ನೋಡಿ ಕೇಕು, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಿ. ಇದನ್ನು ತಣ್ಣಗಾಗಿದೆ, ಸ್ವಲ್ಪ ಸೈಡಲ್ಲಿ ಹಿಂಗೆ ಚಾಕುನಲ್ಲಿ ಬಿಡಿಸ್ತಾ ಹೋಗಬೇಕು. ಆಮೇಲೆ 1-2 ಸಲ ಈ ಥರ ಮಾಡಿಬಿಟ್ಟು ಹಂಗೆ ಬಡಿಬೇಕು. ಪ್ಲೇಟ್ ಮೇಲ್ಗಡೆ ಹಾಕಿ ಆಮೇಲೆ ಹಿಂಗೆ ದಬ್ಬಾಕ್ಬಿಟ್ರೆ ಬಡಿದ್ರೆ ಕೇಕ್ ಈಸಿಯಾಗಿ, ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಬೇಕು, ಬಿಸಿ ಇದ್ದಾಗ ಮಾಡಿದ್ರೆ ಬರಲ್ಲ. ಇದಕ್ಕೆ ಇನ್ನೊಂದು ಟಿಪ್ಸು, ಕೇಕ್ ಬೇಗ ಕೆಳಗಡೆ ಬರಲಿಲ್ಲ ಅಂದರೆ ಐಸ್ ಪ್ಯಾಕ್ ಇರುತ್ತಲ್ಲ ಅದನ್ನು ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡ್ತಾ ಬಟ್ಟೆಲಿ ಅದನ್ನು ಕೇಕ್ ಮೋಲ್ಡ್ನ ಒರೆಸ್ತಾ ಹಂಗೆ ಮಾಡಿನೂ ಹಾಕಿದ್ರೆ ಬೇಗ ಕೇಕು ಕೆಳಗಡೆ ಬರುತ್ತೆ, ತಟ್ಟೆ ಮೇಲೆ ಉದುರು ಬಿಡುತ್ತೆ. ಅವಾಗ ನೋಡಿ ಆಗಿದೆ. ಇವಾಗ ಕೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಹಂಗೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ. ನಿಮ್ಮ ಮನೇಲಿ ಯಾರ್ದಾರ್ದು ಆ್ಯನಿವರ್ಸರಿ ಇದ್ದರೆ ಅಥವಾ ಬರ್ತ್ಡೇ ಇದ್ದರೆ ನೀವೇ ಈ ಥರ ಮನೇಲಿ ಕೇಕ್ ಮಾಡಿದ್ರೆ ನಿಮಗೂ ಕ್ರೆಡಿಟ್ ಸಿಗುತ್ತೆ. ನಿಮಗೆ ಮಾಡಿದ್ದೀವಿ ಅನ್ನೋ ಒಂದು, ನಾನೇ ಮನೇಲಿ ಕೇಕ್ ಮಾಡಿದ್ದೀನಿ ಅನ್ನೋ ಒಂದು ನಿಮಗೆ ಖುಷಿ ಸಿಗುತ್ತೆ. ಮತ್ತು ಆ ಮನೇಲಿರೋರು ಇಷ್ಟಪಟ್ಟು ತಿಂತಾರೆ. ಎಷ್ಟು ಫ್ಲಫಿಯಾಗಿ ಬರುತ್ತೆ ನೋಡಿ ಕೇಕು, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಒಂದು ಸಲ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.